ಯಾರದು ಆ ಮನರಹಿತವಾಗಿರತಕ್ಕಂತ ಮನಸ್ಸೈತಿಲ್ಲ, ಸುಮತೀರ್ಥ ಉಂಟಿ ಅಂದ್ರ ಇಲ್ಲ, ಇನ್ನೊಂದು ಹೇಳ್ಯಾರ ಐತಿ ಅನ್ನುವಂತ ಕೇಳಿದ್ರೆ ಇಲ್ಲ. ಹಂಗ ಸೋಮನಕಪ್ಪದ ಗ್ರಾಮದವರೆಲ್ಲರೂ ನೀವೇನ್ ಮಾಡಿದ್ರಿ, ಆ ಸದ್ಗುರುವಿನ ವಚನದಲ್ಲಿ ಶ್ರದ್ಧೆಯನ್ನಿಟ್ಟ ಸದಾವಕಾಲದಲ್ಲಿ ಮಹಾಮಂತ್ರವನ್ನು ಪಠಿಸುವುದರಿಂದ ಈ ಸೋಮನಕೊಪ್ಪ ಗ್ರಾಮ ಏನಾಗೈತೆ ಅಂದ್ರ ಎಲ್ಲಾ ಶುಭತೀರ್ಥ ಆಗ್ಬಿಟ್ಟೈತಿ. ಎಲ್ಲಿ ಯಾವ ತೀರ್ಥಕ್ಕೂ ಹೋಗೋದು ಅವಶ್ಯಕತೆ ಇಲ್ಲ. ನೀವು ಏನಾಗೈತೆ ಅಂದ್ರೆ ಸೋಮನಕೊಪ್ಪ ಇದು ಮಹಾನ್ ಕ್ಷೇತ್ರ ಆಗಿಬಿಟ್ಟೈತಿ. ಅದಕ್ಕಂತಾರ ಅವ್ರ ಏನು, ಯಾಕೆ ಯಾತ್ರೆಯನ್ನು ಮಾಡುತ್ತಿರ್ತಾರೋ ಅಲ್ಲೇ ಮುಗಿಯುವುದು ಸಾಕು ಬಿಡು, ನಿನ್ನೋಳು ಸುಗುಣವಿರುತ್ತಿರಲು. ಸುಗುಣ ಅಂದ್ರ ಯಥಾರ್ಥವಾಗಿರ್ತಕ್ಕಂಥ ಪಾಪ ರಹಿತವಾಗಿರ್ತಕ್ಕಂಥ ನಿಮ್ಮದೇನಾಗೈತೆ ಅಂದ್ರ ಪೂಜೆ ಮಾಡುವುದರಿಂದ, ಗುರುವಿನ ಸೇವೆಯನ್ನು ಮಾಡುವುದರಿಂದ, ಗುರುವಿನ ಮಠದೊಳಗ ದುಡಿಯುವುದರಿಂದ, ರಾಜಾಂಗ ಹೊಡಗುವುದರಿಂದ ನಿಮ್ಮ ಮನಸ್ಸು ಏನಾಗೈತೆ ಅಂದ್ರೆ ಪರಿಶುದ್ಧ ಆಗಿರುತ್ತೆ. ಏನಾಗೈತಂದ್ರ ಪರಿಶುದ್ಧ ಆಗೈತಿ. ಅದಕ್ಕ ಆ ಪರಿಪಕ್ವವಾದ ಹೃದಯದಲ್ಲಿನ ಏನಾಗೈತ್ರಿ ಯಥಾರ್ಥವಾದ ಈಗ ಧೂಳು ಮುಗತಿ ಕನ್ನಡಿ ಮ್ಯಾಗ ಮುಖ ಕಾಣಂಗಿಲ್ಲ. ಏನ್ ಮಾಡ್ಬೇಕಾದ್ರೆ ಧೂಳು ಹೋಗ್ಬೇಕಾಗ ಅದ್ರ ಒರೆಸ್ಕೋಬೇಕ, ಒರೆಸಿದಾಗ ಮುಖ ಕಾಣದೈತಿ. ಹಂಗ ನಿಮ್ಮ ಮನಸ್ಸು ಏನಾಗೈತೆ ಅಂದ್ರ ಆ ಲಿಂಗ ಪೂಜಾ, ಲಿಂಗಾರ್ಚನೆ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಧಾರಣ ಮಾಡುವುದರಿಂದ ನಿಮ್ಮ ಮನಸ್ಸು ಏನಾಗೈತೆ ಅಂದ್ರ ಶುಭತೀರ್ಥ ಉಳ್ಳದ್ದಾಗೈತಿ. ನೀವ್ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ಯಾ ತೀರ್ಥಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಶುದ್ಧ ಉಳ್ಳವನಿಗೆ ಮಂತ್ರದ ಹಂಗೈತೆ. ಅವ್ ಯಾಕೆ ಮಂತ್ರದ ಹಂಗ? ಮನಸ್ಸು ಪರಿಶುದ್ಧ ಆದವಾಗ ಮತ್ತೊಂದರ ಹಂಗೆ ಹಾಕುವಂತ ಇಲ್ಲಿ ಕೇವಲ ಮಾನಸದಿಂದ ಶುಭತೀರ್ಥ ಉಂಟೆ ಅಂದ್ರ ಇಲ್ಲ. ಆ ರೀತಿಯಿಂದ ಹೆಚ್ಚಿನ ಶುಭತೀರ್ಥ ಎಲ್ಲಾರ ಐತಿ ಅನ್ನೋದು ಕೇಳಿದ್ರ ಈ ಸೋಮನಕೊಪ್ಪ ಗ್ರಾಮ ಏನೈತಂದ್ರ ಪೂರ್ಣಾನಂದರು, ಶ್ರದ್ಧಾನಂದರು, ಎಲ್ಲ ಮಹಾತ್ಮರು, ಸಂತರು, ಶರಣರು ಈ ಗ್ರಾಮಕ್ಕೆ ಬಂದ ಇಲ್ಲಿ ಹಗಲಿ ರಾತ್ರಿ ಜಪ ಯಜ್ಞಗಳನ್ನು ಮಾಡುವುದರಿಂದ ಇದೇನಾಗೈತೆ ಅಂದ್ರ ಪರಿಶುದ್ಧವಾದ ಕ್ಷೇತ್ರ ಆಗೈತಿ. ಈ ಪರಿಶುದ್ಧವಾದ ಕ್ಷೇತ್ರದಲ್ಲಿ ನೀವೆಲ್ಲರೂ ಪಾವನಮಯವಾದ ಶರೀರವನ್ನು ತಂದ ನೀವೆಲ್ಲರೂ ಧನ್ಯರಾಗಲಿ. ಇನ್ನೊಂದು ಜನ್ಮದ ಅವಶ್ಯಕತೆ ಇಲ್ಲ, ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದ್ರ ಏನು ಮಾಡಿದಂದ್ರ ಗುರುನಾಥ ಜಯತು ಗಣಪತಿ ಜ್ಞಾನದಿನ್ಮಣಿ, ಜಯತು ಸರಸ್ವತಿ ವಾಗ್ವಿಲಾಸಿನಿ, ಜಯತು ಕವಿವರ ವ್ಯಾಸ ಮುನಿಪತಿ ಋಷಿ ಕುಲಾಗ್ರಣಿಯು. ಶಂಕರನೇ ಅವತರಿಸಿ ಧರಣಿಗೆ ಶಂಕರ ಆಚಾರ್ಯನಾಗಿ ಬಂದನು. ಪಂಕವನ್ನೆಲ್ಲ ತೊಳೆದು ಮನಸ್ಸಿನ ಬೆಂಕವನ್ನು ಬಿಡಿಸಿ ಶಂಕರರ ಪಾವನವನ್ನು ಮಾಡಿದ ಶಂಕೆ ಇಲ್ಲದ ಫಲದೊಳಿಟ್ಟನು ವೇದ ಹಾದಿಯ ಬಿಡಿಸಿ ಕಲಿಯುಗದಲ್ಲಿ. ಆ ಶ್ರದ್ಧಾನಂದಪ್ಪರು, ಪೂರ್ಣಾನಂದಪ್ಪರು ನಿಮ್ಮನ್ನ ಏನ್ ಮಾಡ್ಯಾರ ಅಂದ್ರ ಆ ವೇದ ಹಾದಿಯನ್ನು ಬಿಡಿಸಿ ಅವೇದ ಹಾದಿಯಲ್ಲಿ ನಿಮ್ಮನ್ನ ಏನ್ ಮಾಡ್ಯಾರ ಅಂದ್ರೆ ತಂದು ಖುಷಿಯಾಗಿದ್ದಿ. ಅವೇದ ಹಾದಿಯಲ್ಲಿ ತಂದು ಖುಷಿಯಾರ. ಅದಕ್ಕ ಗುರುಗಳು ಏನ್ ಮಾಡ್ಯಾರ ಅಂದ್ರ ಉಣ್ಣದು ಊಟವನ್ನು ಉಣಸಿದನು ಗುರು ತನ್ನ ಶಿಷ್ಯರ ಗುಣವನ್ನು ನೋಡದೆ, ಮನ್ನಣೆಯ ಪಟ್ಟವರ ನಿನ್ನೆಯ ಭವ ಜಲದಿ ದಾಟಿಸಿದ ಇನ್ನು ಗುರುವಿಗೆ ಸರಿಯ ಕಾಣೆನು. ಬೆನ್ನು ಬಿದ್ದಂತವರ ರಕ್ಷಿಪ ಪಾಮರ ನುಡಿಯಲೆಂಗಳವೇ ನೋಡಿ, ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರವೇ, ಕುಡಿದು ಮಲ ಮೋತ್ರದೊಳು ನೊಂದೆನು ಶಿವ. ಇದಕ್ಕೆ ಎಣ್ಣೆಯ ತಪ್ಪ ನೋಡದೆ ಕ್ಷಮಿಸ ಮಹಾದೇವ, ಇದನ್ನ ಕ್ಷಮಾ ಮಾಡಪ್ಪ ಭಗವಂತ ಅಂತ ಹೇಳಿ ಅವ್ ಬಂದು ಏನ್ ಮಾಡಿದ ಅಂದ್ರೆ ಶ್ರದ್ಧಾನಂದರು, ಪೂರ್ಣಾನಂದರು ನಮ್ಮನ್ನ ನೀವು ಏನ್ ಮಾಡಿದ್ರಿ ಅವರಲ್ಲಿ ಮರಿ ಹಾಕ್ತೀರಿ. ಗುರುವಿಗೆ ಮರಿ ಹಾಕಾಗ ಅವ್ನು ನಮ್ಮನ್ನ ಏನ್ ಮಾಡಿದ ಅಂದ್ರೆ ಕ್ಷಮಾ ಮಾಡಿದ. ನಮ್ಮಲ್ಲಿ ಇರತಕ್ಕಂಥ ದುರ್ಗುಣಗಳನ್ನು ನೋಡ್ಲಿಲ್ಲ, ಜಾತಿಯನ್ನು ನೋಡ್ಲಿಲ್ಲ, ಕೆಳಗ ಮ್ಯಾಗ ಎಂಬುದನ್ನು ನೋಡಿಲ್ಲ. ಯಾರು ಶಿವಭಕ್ತಿಯಲ್ಲಿ ರಥನಾಗಿರುವರು ನನ್ನ ಭಕ್ತರು. ಆ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಅವರು ಭೂಮಿ ಮ್ಯಾಗ ಅವತಾರ ಬರುವಂತದ್ದಾಯಿತು. ಅದಕ್ಕೆ ಕಿಮಲ ಮಾನಸದಿಂದ ಶುಭತೀರ್ಥ ಮುಂತಿ ಅಂದ್ರ ಶ್ರೇಷ್ಠವಾಗಿರತಕ್ಕಂತ ಆ ಶುದ್ಧವಾದ ಮನಸ್ಸಿನಕ್ಕಿಂತ ಇನ್ನೊಂದು ತೀರ್ಥ ಎಲ್ಲಾರ ಐತಿ ಅನ್ನುವಂತ ಕೇಳಿದ್ರೆ ಇಲ್ಲ ಅನ್ನುವಂತ ಮಾತನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮ ನಿಮ್ಮೆಲ್ಲರಿಗೆ ಕನ್ನಡ ನಾಡಿನ ಮುಮುಕ್ಷೆಗಳಿಗೆ ತಮ್ಮ ಉಪಕಾರ ಸ್ಮರಣೆಯನ್ನ
ಆ ಗುರುವಿನ ಉಪಕಾರ ಸ್ಮರಣೆಯನ್ನ ಎಷ್ಟ ಕೊಂಡಾಡಿದ್ರು, ಎಷ್ಟ ಆ ಸ್ತುತಿಯನ್ನು ಮಾಡಿದ್ರು ತೀರದಂತ ಆ ಸದ್ಗುರುನಾಥ ಮಾಡಿ ಹೋಗ್ಯಾನು ಅಂತ ಆ ಗುರುವಿನ ಸ್ಮರಣೆಯನ್ನ ಸದಾವ ಕಾಲದಲ್ಲಿ ನಮ್ಮ ಹೃದಯದಲ್ಲಿ ಸ್ಮರಿಸಿ ನಾವು ನೀವೆಲ್ಲರೂ ಧನ್ಯರಾಗೋಣ ಅಂತ ಹೇಳಿ ನನ್ನ ಅಲ್ಪ ವಾಕ್ಯಗಳನ್ನು ಸದ್ಗುರು ಸಿದ್ಧಾರೂಢರ ಮತ್ತು ಶಿವಾನಂದರ ಪೂರ್ಣಾನಂದರ ಪಾದಕ ನಮಸ್ಕಾರಗಳನ್ನು ಮಾಡಿ ಹರ ಓಂ ಶಾಂತಿ ಶಾಂತಿ